ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಫೋನ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಈಗ ನೀವು ಫ್ರೆಂಡ್ಸ್ ಕೈನ್ಮಾಸ್ಟರ್ನ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ನೀವು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ವಾಟರ್ ಮಾರ್ಕ್ ಅನ್ನೋದು ಬರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಅದನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಮಾಡಬೇಕಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 16:9 ಸ್ಪೆಕ್ಟ್ರಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಒಂದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೀಡಿಯಾ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದನ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ 2 ಫೋಟೋಸು ಮತ್ತು 3 ಬ್ಯಾಕ್ಗ್ರೌಂಡ್ಸ್ನ ಕೊಟ್ಟಿರ್ತೀನಿ. ಅದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ 2 ಫೋಟೋಸ್ನ ಕೊಟ್ಟಿರ್ತೀನಿ. 2 ಫೋಟೋಸ್ನ ನೀವು ಇಲ್ಲಿ ಟೈಮ್ ಲೈನ್ಗೆ ಹಾಕೋಬೇಕಾಗುತ್ತೆ. ಟೈಮ್ ಲೈನ್ನ ನೀವು ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೋಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಂಡಾಗ ಫ್ರೆಂಡ್ಸ್ ಇಲ್ಲಿ ಒಂದು ಕ್ರಾಪ್ ಅನ್ನೋ ಆಪ್ಷನ್, ಜಸ್ಟ್ ಈ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಕ್ರಾಪ್ ಅನ್ನೋ ಆಪ್ಷನ್ನ ತೊಗೋಬೇಕಾಗುತ್ತೆ. ಕ್ರಾಪ್ ಅನ್ನೋ ಆಪ್ಷನ್ನ ತೊಗೊಂಡು ನೀವು ಈ ಫೋಟೋ ಏನಿದೆ ಅದನ್ನು ನೀವು ಕರೆಕ್ಟ್ ಸೈಜ್ಗೆ ಈ ರೀತಿ ಈ ಸೈಜ್ ಬರೋ ಹಾಗೆ ನೀವು ಇಲ್ಲಿ ಇಷ್ಟು ಬಂದರೆ ಸಾಕು, ನನಗೆ ಇಷ್ಟು ಬಂದು ಈ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಒಂದು ನಿಮಿಷ ಕರೆಕ್ಟಾಗಿ ಬರಲಿಲ್ಲ. ಇಷ್ಟು ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಪ್ಲಸ್ ಸಿಂಬಲ್ ಮೇಲೆ ಈಕ್ವಲ್ ಆಪ್ಷನಲ್ಲಿ ಕ್ಲಿಕ್ ಮಾಡಿಕೊಂಡು ರೈಟ್ ಸಿಂಬಲ್ ಮೇಲೆ ಕೊಡಬೇಕಾಗುತ್ತೆ. ಅದು ನೆಕ್ಸ್ಟ್ ಫೋಟೋನ ನೀವು ಸೇಮ್ ಇದು ಹೇಗಿದೆ ಅದೇ ಹೈಟಲ್ಲಿ ನೀವು ಇಲ್ಲಿ ನೋಡ್ಕೋಬೋದು. ಈ ಹೈಟಲ್ಲಿದೆ, ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ಮತ್ತು ಅದೇ ಕ್ರಾಪ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಇದಿಷ್ಟೇ ಇರಲಿ, ಸ್ವಲ್ಪ ಇದನ್ನ ಹೈಟ್ ಮಾಡೋಣ. ಆ ಫೋಟೋ ಹೈಟ್ಗೆ ಇಲ್ಲಿ ನೀವು ಮತ್ತೆ ಇಲ್ಲಿ ಈಕ್ವಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದು ಇನ್ನೂ ಹೈಟ್ ಆಗಿದೆ, ಲೆಫ್ಟಿಗೆ ಹೋಗಿದೆ. ಹಾಗೆ ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗಲ್ಲ, ಇಂದ ರೈಟ್ಗೆ ಆದರೂ ಹೋಗಿದೆ. ನೀವು ಕಂಫರ್ಟಬಲ್ ಆಗಿ ನಿಲ್ಸ್ಕೊಳ್ಳಿ. ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ನಿಲ್ಸೋಕ್ಕಾಗಲ್ಲ, ಅಕ್ಯುರೇಟಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿದ್ರೆ ನಿಮ್ಗೆ ಬರಲ್ಲ, ಒಂದು 2-3 ಸಲ ಟ್ರೈ ಮಾಡಿ ಅಕ್ಯುರೇಟಾಗಿ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕಂತಂದರೆ ಈ ಟೈಮ್ಲಿಂದ ಇದನ್ನು ನೀವು ಇಲ್ಲಿ 10 ಸೆಕೆಂಡ್ ನಿಲ್ಸ್ಕೋಬೇಕಾಗುತ್ತೆ. ಇದನ್ನು ನೀವು 10 ಸೆಕೆಂಡ್ ನಿಲ್ಸ್ಕೊಂಡು ಇದನ್ನು ನೀವು 20 ಸೆಕೆಂಡ್ ನಿಲ್ಸ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಸ್ಟೇಟಸ್ ಅಥವಾ ಯಾವುದೋ ವೀಡಿಯೋ ಸೆಂಡ್ ಮಾಡೋಕ್ಕೆ ಬಂದರೆ ಅದು 30 ಸೆಕೆಂಡ್ ಮಾತಾಡ್ಬೋದು. ಹಂಗಾಗಿ ನೀವು 20 ಸೆಕೆಂಡ್ಸ್ನ ನಿಲ್ಸ್ಕೊಂಡು 20 ಸೆಕೆಂಡ್ ನಿಲ್ಸ್ಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೆಫ್ಟಿಗೆ ಬನ್ನಿ. ಇಲ್ಲಿ ನಿಮ್ಮ ಟೈಮ್ ಲೈನ್ನ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಂಡು ನಿಮ್ಮೊಂದು ಲೇಯರನ್ನು ನೀವು ಇಲ್ಲಿ ತೊಗೊಬೇಕಾಗುತ್ತೆ. ಯಾರ ಫೋಟೋಸ್ನ ತೊಗೋಬೇಕು ಅವ್ರ ಫೋಟೋನ ನೀವು ಇಲ್ಲಿ ಡೈರೆಕ್ಟಾಗಿ ಹಾಕೋಬಾರ್ದು. ನಾನು ನಿಮಗೆ ರಿಮೂವ್ BG ಅಂತೇಳಿ ಒಂದು ವೆಬ್ನ ಕೊಟ್ಟಿರ್ತೀನಿ. ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅಲ್ಲಿ ಅಪ್ಲೋಡ್ ಫೋಟೋ ಅಂತ ಬರ್ತದೆ. ಅಲ್ಲಿ ನಿಮ್ಮ ಫೋಟೋಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಆಟೋಮೆಟಿಕಲಿ ಬ್ಯಾಕ್ಗ್ರೌಂಡ್ ಅನ್ನೋದು ನಿಮ್ಮ ಫೋಟೋದಲ್ಲಿ ಹೋಗುತ್ತೆ. ಮತ್ತು ನೀವು ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ತಗೊಂಡಾದ್ಮೇಲೆ ಲೇಯರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೀಡಿಯಾ ಅನ್ನೋ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಮೀಡಿಯಾ ಅನ್ನೋ ಆಪ್ಷನಲ್ಲಿ ನಾನು ಹೇಳಿದಾಗೆ ನಿಮಗೆ ಒಂದು ಫೋಟೋನ ಬ್ಯಾಕ್ಗ್ರೌಂಡ್ ಹೋಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದು ನಾನೊಬ್ಬರದ್ದು ಬರ್ತಡೆಗೆ ಸೆಂಡ್ ಮಾಡಬೇಕು, ಅವ್ರ ಫೋಟೋನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಅವ್ರ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಯಾವ ರೀತಿ ಅವ್ರ ಫೋಟೋ ಬೇಕು ನೀವು ಆ ರೀತಿ ಇಲ್ಲಿ ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೋಡ್ಬೋದು, ಈಗ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ಇದನ್ನು ಈ ಕಡೆ ಇಟ್ಕೊಳ್ಳೋಣ. ರೈಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಫೋಟೋನ ನೀವು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಬೇಡಿ, ಸ್ವಲ್ಪ ಒಂದು 1 ಸೆಕೆಂಡು 2 ಸೆಕೆಂಡ್ ಮೂವ್ ಮಾಡಿ. 1.7 ಇದು ಏನಿಲ್ಲ, ಈ ಫೋಟೋ ಮೇಲೆ ಇಟ್ಕೊಂಡು ಜಸ್ಟ್ ನೀವು ಮುಂದಕ್ಕೆ ಹೇಳ್ಕೊಂಬರ್ಬೇಕಾಗುತ್ತೆ. ಟೈಮ್ ಲೈನ್ನ ನೀವು ಸ್ಟಾರ್ಟಿಂಗಲ್ಲಿ ಟೈಮ್ ಲೈನ್ನ ನಿಲ್ಸ್ಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಇಟ್ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಜಸ್ಟ್ ಇದೊಂದು ಕ್ರಾಪ್ ಅಂತ ಹೇಳಿ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಫುಲ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫುಲ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಡಿಸ್ಟ್ ಎಫೆಕ್ಟ್ ಅಂತ ಇರ್ತಲ್ಲ ಅಲ್ಲೇ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಹಾಗೆ ನೀವು ಮೇಲ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಬ್ಲೆಂಡಿಂಗ್ ಅನ್ನೋ ಒಂದು ಆಪ್ಷನ್ ಇಲ್ಲಿ ನಿಮಗೆ ಸಿಗುತ್ತೆ. ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಸ್ಕ್ರೀನಿನ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಎಫೆಕ್ಟ್ನೂ ಅಷ್ಟೇ, ನಿಮ್ಮ ಫೋಟೋ 2 ಸೆಕೆಂಡ್ಸ್ ಇಟ್ಟಿದ್ರೆ ಇದನ್ನ 1 ಸೆಕೆಂಡ್ಗೆ ಇಡೀ ಕರೆಕ್ಟಾಗಿ ನೋಡಿದ್ರೆ 1 ಸೆಕೆಂಡ್ ಬಂತು. ನೋಡ್ಬೋದು ಫ್ರೆಂಡ್ಸ್ ಈಗ ವೀಡಿಯೋ ಯಾವ ರೀತಿ ಬಂದಿದೆ ಅಂತ. ಇದು ಒಂದು ಟಕ್ಕನ ಈಗ ಫೋಟೋಸ್ ಒಂದು ಯಾವ ರೀತಿ ಆ್ಯನಿಮೇಷನ್ ಇಲ್ಲದೆ ಬಂತಲ್ವಾ. ಈಗ ನೀವು ಜಸ್ಟ್ ಅದನ್ನೇ ಸ್ಕ್ರಾಲ್ ಮಾಡಿ ನಿಮ್ಮ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಅಲ್ಲಿ ಕ್ಲಿಕ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಇನ್ ಆ್ಯನಿಮೇಷನ್ ಕೇಳುತ್ತಲ್ಲ ಅದನ್ನು ನೀವೇನಂತ ಕೊಡಿ ಗೊತ್ತಾ, ಸ್ಲೈಡ್ ಅಪ್. ನೀವು 1 ಸೆಕೆಂಡಿಗೆ ಕರೆಕ್ಟಾಗಿ ನಿಲ್ಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂತೀನಿ. ಈಗ ನಿಲ್ಸ್ಕೊಂಡಾದ್ಮೇಲೆ ನಿಮ್ಗೆ ಇಲ್ಲಿ ಎಫೆಕ್ಟ್ ಹೋಗುತ್ತೆ ಅನ್ಬೋದು. ಆ ಫೋಟೋನ ನೀವು ಕ್ಲಿಕ್ ಮಾಡಿಕೊಂಡು ಫುಲ್ ಎಕ್ಸ್ಪ್ಯಾಂಡ್ ಮಾಡಿ. ನಿಮ್ಮ ವೀಡಿಯೋ ಎಲ್ಲಿ ಗಂಟ ಇದೆ ಅಲ್ಲಿ ಗಂಟ ನೀವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ. ವೀಡಿಯೋ ಫುಲ್ ಎಕ್ಸ್ಪ್ಯಾಂಡ್ ಆದ ನಂತರ ನೀವಿಲ್ಲಿ ಮೇನ್ ಥಿಂಗ್ ಇಲ್ಲಿ ನಿಮ್ಮ ಒಂದು ಟೈಮ್ ಲೈನ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಪಕ್ಕದಲ್ಲಿ ಇರುತ್ತಲ್ಲ ಒಂದು
ಜಸ್ಟ್ ನೀವು ಇಲ್ಲಿ ಅದರ ಪಕ್ಕದಲ್ಲಿ ಒಂದು ಟ್ರಾನ್ಸ್ಮಿಷನ್ ಎಫೆಕ್ಟ್ನ ಕೊಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು 3D ಕ್ಲಾಸಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇದನ್ನ ನೀವು 2 ಸೆಕೆಂಡ್ ಬೇಡ 1.5 ಇದನ್ನ 1.2 ಸೆಕೆಂಡ್ಸ್ಗೆ ನಿಲ್ಲಿಸ್ಕೊಬೇಕಾಗುತ್ತೆ. ನೋಡ್ಬೋದು ಅದು ನಿಮಗೆ ಯಾವ ರೀತಿ ಎಫೆಕ್ಟ್ ಆಗಬೇಕು ಗೊತ್ತಾ. ಈ ಡಿಸ್ಟಿವ್ ಆದ ನಂತರ ಈ ಕಲರ್ ಬಂದ ಬೆಳಕಾದ ನಂತರ ಒಂದು 2 ಸೆಕೆಂಡ್ ಒಂದು 2 ಸೆಕೆಂಡ್ಸ್ ಮುಂದೆ ನಿಂತ್ಕೊಂಡು ಮತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಕೊಟ್ಟಿರೋಂಥ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಕೊಟ್ಟಿರ್ತೀನಿ ಹಾರ್ಟ್ ಸಿಂಬಲ್ ಅದಕ್ಕೋಸ್ಕರ ಕ್ರಾಪ್ ಮಾಡ್ಕೊಳ್ಳಿ. ಅದನ್ನೇನು ಕಟ್ ಮಾಡೋಕೆ ಹೋಗ್ಬಿಡಿ, ಸಿಂಪಲಾಗಿ ಕ್ರಾಪ್ ಮಾಡಿಕೊಂಡು ಕ್ರಾಪ್ ಆದ ನಂತರ ಇದು ನೀವೇನು ಬೇಕಾದ್ರೆ ಚಿಕ್ಕದಾಗಿ ಅಥವಾ ದೊಡ್ಡದಾಗೆ ಇಟ್ಕೊಬೋದು. ನೋಡಿ ಹಾರ್ಟ್ ಶೇಪ್ ಇಲ್ಲಿ ಇಟ್ಟ ನಂತರ ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ನಿಮ್ಮ ವೀಡಿಯೋ ಎಲ್ಲಿ ಗಂಟೆ ಇದೆ ಪೂರ್ತಿ ಎಲ್ಲಿ ಗಂಟೆ ನೀವು ಎಕ್ಸ್ಪ್ಯಾಂಡನ್ನು ಮಾಡಬೇಕಾಗುತ್ತೆ. 28 ಸೆಕೆಂಡ್ ಆಗಿದೆಯಾ, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ. ಈಗ ನೀವು ಇಲ್ಲಿ ಎಕ್ಸ್ಪ್ಯಾಂಡ್ ಆಗಿಲ್ಲ, ಇದು 30 ಸೆಕೆಂಡ್ಗೆ ಇಟ್ಕೊಳ್ಳಿ. ಯಾಕಂದರೆ ನಾನು ಆಗಲೇ ಮಿಸ್ ಆಗಿದೆ ಇದನ್ನ, ಅದಕ್ಕೋಸ್ಕರ ಇದನ್ನು ಕೂತಿದ್ದು ಫುಲ್ ಎಳೆದ್ಬಿಡಿ. ಏನೇನು 30 ಸೆಕೆಂಡ್ ಅಷ್ಟೇ ಬರೋದು ಎಷ್ಟು ಎಳೆದ. ಮತ್ತು ಹಾಗೆ ನಿಮ್ಮ ಯಾವ್ಯಾವ ಎಲ್ಲ ಲೇಯರ್ ಇದನ್ನು ನೀವು ಫುಲ್ ಎಳೆದ್ಬಿಡಿ. ಓಕೆ, ಈ ರೀತಿ ನಿಮಗೆ ಇಲ್ಲಿ 30 ಸೆಕೆಂಡ್ಸ್ ಅನ್ನೋದು ನೋಡ್ಬೋದು. ನಿಮಗೆ ಇಲ್ಲಿ 30 ಸೆಕೆಂಡ್ಸ್ ಅನ್ನೋದು ನಿಮ್ಮ ಟೈಮ್ ಲೈನ್ ಇದು 30 ಸೆಕೆಂಡ್ಸ್ ಅನ್ನೋದು ಬಂದಿದೆ. ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ನೀವು ಇಲ್ಲೇನು ಹ್ಯಾಪಿ ಬರ್ತ್ಡೇ ಅನ್ನೋ ಒಂದು ಇಮೇಜ್ನಾದ್ರು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಹ್ಯಾಪಿ ಬರ್ತ್ಡೇ ಅನ್ನೋದೊಂದು PNG ಕೂಡ ನೀವು ಇಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಈ ಒಂದು ಹಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯನಿಮೇಷನ್ ಇಲ್ಲಿ ರಾಬರ್ ಸ್ಟೆಮ್ ಅಂತ ಇದೆಯಲ್ಲ, ಸ್ಟೆಂಪ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನೀವು ಇದನ್ನು ಸ್ವಲ್ಪ ಮೇಲೆ ಎತ್ತಬೇಕಾಗುತ್ತೆ, ಯಾಕಂದರೆ ಅದರ ಒಂದು ಆ್ಯನಿಮೇಷನ್ ನೋಡಿ ನಿಮಗೆ ಕೆಳಗಡೆ ಬರ್ತದೆ. ಅದಕ್ಕೋಸ್ಕರ ಪ್ಲೇ ಮಾಡ್ತೀನಿ ನೋಡಿ. ಹೈಟ್ ಹೋಯ್ತು, ಸ್ವಲ್ಪ ಡೌನ್ ಮಾಡಿ. ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಫ್ರೆಂಡ್ಸ್, ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿದ್ರೆ ಈ ರೀತಿ ಬಂತು. ಇಲ್ಲಿಗೆ ನಿಮಗೆ ಬರುತ್ತಲ್ಲ ಕರೆಕ್ಟಾಗಿ ಒಂದು ಅದು ಬರುವಂಥ ಒಂದು ಸೇಮ್ ಇಲ್ಲಿಗೆ ಬರೋಂಥ ಈಗ ನಿಲ್ಲಿಸಿ ಈ ಟೈಮ್ ಲೈನ್ನ ಕರೆಕ್ಟಾಗಿ ಅದು ಒಂದು ಸ್ವಲ್ಪ ಅರ್ಧ ಬಂದಿದ ತಕ್ಷಣ ಈ ಟೈಮ್ ಲೈನ್ ನಿಂತ್ಕೊಂಡು ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಅಂತ ಒಂದು ರೀತಿ ಸ್ಟೈಲಾಗಿ ಫಾಂಟ್ನ ಕ್ರಿಯೇಟ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ನೋಡ್ಬೋದು. ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಬಿಟ್ಟು ಇಲ್ಲಿ ನೀವು ಅವರ ಹೆಸರನ್ನ ಹಾಕ್ಬೇಕಾಗುತ್ತೆ. ಇವ್ರ ಹೆಸರು ಬಂದು ನಿಶಾಂತ್ ಅಂತ ಹೇಳಿ, ಅದಕ್ಕೆ ನಾನಿಲ್ಲಿ ನಿಶು ಅಂತ ಹಾಕ್ತೀನಿ. ನೋಡ್ಬೋದು ಇಲ್ಲಿ ಹ್ಯಾಪಿ ಬರ್ತ್ಡೇ ನಿಶು ಅಂತ ಬಂತು. ಕರೆಕ್ಟಾಗಿ ಇದು ಫೋಟೋ ಮೇಲೆ ಅಡ್ಜಸ್ಟ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಬಂತು. ಇದನ್ನು ಅಷ್ಟೇ, ಇದನ್ನು ನೀವು ಇಲ್ಲಿ ಫ್ಯಾಡೋ ಕ್ಲಿಕ್ ಮಾಡ್ಕೊಬಿಡಿ. ಇದರ ಆ್ಯನಿಮೇಷನ್ ಬಂದು ಫ್ಯಾಡೋ ಅಂತ ಕೊಡಿ, ಯಾಕಂದರೆ ಇದು ಕರೆಕ್ಟಾಗಿ ಅದು ಬರುವಂಥ ಪ್ಲೇಸಿಗೆ ಕರೆಕ್ಟಾಗಿ ಬಂದರೆ ಚೆನ್ನಾಗಿ ಕಾಣುತ್ತೆ. ಮತ್ತು ವೀಡಿಯೋನ ಪ್ಲೇ ಮಾಡ್ತು ಅದಕ್ಕೆ ಸ್ವಲ್ಪ ಈ ಟೆಕ್ಸ್ಟ್ನ ಇಟ್ಕೊಂಡು ಸ್ವಲ್ಪ ಮೂವ್ ಮಾಡಿ ವೀಡಿಯೋನ ಪ್ಲೇ ಮಾಡ್ತೀನಿ. ನೋಡಿದ್ರೆ ಈ ರೀತಿ ಬರಬೇಕು. ಅದಕ್ಕೆ ಸ್ವಲ್ಪ ಇದು ಹ್ಯಾಪಿ ಬರ್ತ್ಡೇ ನಿಶೋನ ಒಂದು ಲೇಯರ್ ಮೇಲೆ ನೀವು ಏನು ಆಗ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಿದ್ದಿಲ್ಲ ಫಾಂಟ್ ಆಪ್ಷನ್, ಅದರಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆ್ಯಂಡ್ರಾಯ್ಡಲ್ಲಿ ಇತ್ತು ನೀವು ಇಲ್ಲಿ ಲ್ಯಾಟಿನಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಯಾವ ರೀತಿಯ ಸ್ಟೈಲ್ ಬೇಕು ನೀವು ಇಲ್ಲಿ ಆ ರೀತಿ ಸ್ಟೈಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ವರ್ಡ್ ಅಂತ ಯಾವುದೋ ಇದೆ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು ನಾನು ಈ ಥರ ಸೆಲೆಕ್ಟ್ ಮಾಡಿ ಇಲ್ಲಿ ಕಲರ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಕಲರ್ ಆಪ್ಷನ್ನ ಒಂದು ನಿಮ್ಗೆ ಯಾವ ಕಲರ್ ಇಷ್ಟ ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಾನು ಈ ಕಲರ್ ಇಷ್ಟ ಅಂತ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿದೆ. ನಿಮ್ಮ ಲೇಯರ್ ನೀವು ಕೊನೆ ಗಂಟೆ ಎಳೆದ್ಬಿಡಿ. ಮತ್ತು ರೈಟ್ ಆಪ್ಷನ್ನ ಕ್ಲಿಕ್ ಮಾಡಿ ವೀಡಿಯೋನ ಇಲ್ಲಿಂದ ಪ್ಲೇ ಮಾಡ್ತೀನಿ. ನೋಡ್ಕೊಳ್ಳಿ ಚೆನ್ನಾಗಿ ಬಂದರೆ ಇನ್ನೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಜಸ್ಟ್ ಇಲ್ಲಿ ಬಂದಾದ ನಂತರ ಒಂದು 14 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ಮತ್ತೊಂದು ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಇದೇ ಇಮೇಜನ್ನು ತೊಗೊಂಡು ಹೇಗೆ ಚೆಕ್ ಮಾಡ್ತೀನಿ ಒಂದು ನಿಮಿಷ. ಇದೇ ಇಮೇಜ್ ನಾನು ಇಲ್ಲಿ ಲೆಫ್ಟ್ ಸೈಡ್ಗೆ ಹಾಕ್ತಿದ್ದೀನಿ. ಜಸ್ಟ್ ನೀವು ಈ ಇಮೇಜ್ ಎಷ್ಟಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇದೇ ಇಮೇಜ್ ತೊಗೋಬೇಕು ಅಂತಲ್ಲ, ನಿಮ್ಗೆ ಯಾವ ಇಮೇಜ್ ಇಷ್ಟ ಅದನ್ನು ಕೂಡ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಕೊಂಡು ಇಲ್ಲಿ ರೈಟ್ ಸೈಡ್ಗೆ ನೀವು ಇಲ್ಲಿ ಇಟ್ಕೊಂಡು ಜಸ್ಟ್ ಇಲ್ಲಿ ಇನ್ನು ಆ್ಯನಿಮೇಷನ್ ಇದೆಯಲ್ಲ ಇದನ್ನು ನೀವು ಹೆಂಗೆ ಬೇಕಂದರೆ ಸ್ವಲ್ಪ ಸ್ಲೋ ಆಗಿ ಬರಬೇಕು. ಇದು 1.2ಗೋ 3ಗೋ ನಿಲ್ಲಿಸ್ಕೊಳ್ಳಿ. ಇದು ಬಂದ ನಂತರ ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ ಈ ರೀತಿ ಬರುತ್ತೆ. ಎರಡು ಇಮೇಜು ಒಂದೇ ರೀತಿ ಆಗುತ್ತೆ. ಅದಕ್ಕೋಸ್ಕರ ಎರಡು ಇಮೇಜು ಒಂದೇ ರೀತಿ ಆಗೋದ್ರಿಂದ ನೀವು ಇಲ್ಲಿ ಸ್ವಲ್ಪ ಈ ಆಲ್ಫಾ ಆಪ್ಲಿಸಿಟಿನ ನೀವು ಸ್ವಲ್ಪ ಇಲ್ಲಿ ಡೌನ್ ಮಾಡಬೇಕಾಗುತ್ತೆ. ಸ್ವಲ್ಪ ಇಲ್ಲಿ ಡೌನ್ ಮಾಡಿ ನೀವು ಇಲ್ಲಿ ಬ್ಯಾಕ್ ಬಂದು ಕಲರ್ ಫಿಲ್ಟರ್ ಇದೆಯಲ್ಲ ನೀವು ಇಲ್ಲಿ ಕಲರ್ ಫಿಲ್ಟರ್ನ ಚೇಂಜ್ ಮಾಡಬೇಕಾಗುತ್ತೆ. ನೋಡಿದ್ರೆ ನಾನು ಈ ಕಲರ್ ಫಿಲ್ಟರ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಟ್ಟಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ನ ಕೊಟ್ಟಿದ್ದೀನಿ. ನೀವು ಕೂಡ ಇಲ್ಲಿ
ಬ್ಲ್ಯಾಕ್ ಆ್ಯಂಡ್ ವೈಟ್ನ ಸೆಲೆಕ್ಟ್ ಮಾಡಿ ನೋಡಿ ಈ ರೀತಿ ನಿಮ್ಮದೊಂದು ಬರುತ್ತೆ. ಈ ಫೋಟೋನ ನೀವು ಇಲ್ಲಿ ಪೂರ್ತಿ ಎಕ್ಸ್ಪೈಂಡ್ ಮಾಡಬೇಕಾಗುತ್ತೆ. ಪೂರ್ತಿ ಎಕ್ಸ್ಪೈಂಡ್ ಆದ ನಂತರ ನೀವು ಇಲ್ಲಿ ಫಸ್ಟ್ ಟೈಮ್ ಲೈನ್ನ ಸ್ಟಾರ್ಟಿಂಗ್ಗೆ ನಿಲ್ಲಿಸ್ಕೊಂಡು ಮತ್ತೆ ನೀವು ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕೊಂಡು ನಿಮ್ಗೆ ಇಲ್ಲಿ ಮತ್ತು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನೀವು ಫಾಂಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಈ ರೀತಿ ಟ್ಯಾಗ್ ಲೈನ್ ಹಾಕಲು ಚೆನ್ನಾಗಿ ಬರುತ್ತೆ ಅಂತ, ಇಲ್ಲಿ ವುಡ್ ಕಟ್ಟರ್ ಟ್ಯಾಗ್ ಅನ್ನೋ ರೋಪ್ ಅಂತ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ಕೊಂಡು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನೀವು ಸ್ವಲ್ಪ ಹಾಗೆ ಮೂವ್ ಮಾಡಿಕೊಂಡು ಮೇಲ್ಗಡೆ ಇಟ್ಟು ನೋಡ್ಬೋದು, ಮೇಲ್ಗಡೆ ಇಟ್ಕೊಳ್ಳಿ. ಮೇಲ್ಗಡೆ ಇಟ್ಕೊಂಡು ಕಲರ್ನ ನಾನಿಲ್ಲಿ ರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಕಲರ್ ಇಷ್ಟ ಅದು ಲೆಫ್ಟ್ ಸೈಡಲ್ಲಿ ನೋಡ್ಕೊಬೋದು, ನಿಮ್ಗೆ ಕಾಣಿಸ್ತಾ ಇರ್ತೀನಿ. ಇದನ್ನು ನೀವು ಎನಿಮೇಷನ್ ಇದ್ದಿಲ್ಲ ಜಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಂಡು ಲೆಟರ್ ಬೈ ಲೆಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಮಾತ್ರ ಇದನ್ನು 10 ಸೆಕೆಂಡ್ ನಿಲ್ಲಿಸಿದ್ರಲ್ವಾ, ಅದಕ್ಕೋಸ್ಕರ 1.5 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಈ ಒಂದು ಹಳೆಯ ಒಂದು ಬ್ಯಾಕ್ಗ್ರೌಂಡ್ ಬರೋಗಂಟ ಇಡಿ. ನೋಡ್ಬೋದು ನಾನೀಗ ವೀಡಿಯೋನ ಸ್ಟಾರ್ಟಿಂಗಿಂದ ಪ್ಲೇ ಮಾಡ್ತೀನಿ. ನಿಮಗೆ ನೋಡಿ ಹ್ಯಾಪಿ ಬರ್ತ್ಡೇ ನಿಶಾಂತ್ ಅಂತ ಬಂದ ತಕ್ಷಣ ಅವರ ಫೋಟೋ ಕೂಡ ಬಂತು. ಮತ್ತು ಈ ರೀತಿ ನಿಮಗೆ ವೀಡಿಯೋಸು ಪ್ಲೇ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಫ್ರೆಂಡ್ಸ್, ಇಲ್ಲಿ ನೀವು ಮತ್ತೊಂದು ಲೇಯರನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಯಾವುದೇ ರೀತಿಯ ಬೇರೆ ವೆಬ್ಗೆ ಹೋಗಬೇಕಾಗಿಲ್ಲ. ನಿಮ್ಗೆ ಇಲ್ಲಿ ಓವರ್ ಪೇ ಮತ್ತು ಎಫೆಕ್ಟ್ಸನ್ನು 2 ಆಪ್ಷನ್ ಕಾಣುತ್ತೆ. ನೀವು ಇಲ್ಲಿ ಜಸ್ಟ್ ಓವರ್ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಗೆಟ್ ಮೋರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಸುಮಾರು ಓವರ್ ಪೇಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ಅಲ್ಲಿ ಕರೆಕ್ಟಾಗಿ ನೇಮ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಫೈರ್ ಫೈಟ್ ಅಂತೇಳಿ. ಇದ್ರ ಮೇಲೆ ನೀವು ಜಸ್ಟ್ ಇದನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಓವರ್ ಪೇನ ಫೋಲ್ಡರ್ ಇದು ಬಂದಿರುತ್ತೆ. ನಾನಿಲ್ಲಿ ಕಮ್ ಔಟ್ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದನ್ನು ಫುಲ್ ಎಕ್ಸ್ಪೈಂಡ್ ಅನ್ನೋದನ್ನ ಮಾಡಿಬಿಡಿ. ಫುಲ್ ಎಕ್ಸ್ಪೈಂಡ್ ಮಾಡಾದ್ಮೇಲೆ ಇದನ್ನು ಲೇಯರ್ನ ನೀವು ವೀಡಿಯೋ ಕೊನೆ ತನಕ ಎಳೆದ್ಬಿಡಿ. ಇದಾದ ನಂತರ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ಬೋದು ನಿಮಗೆ ಈ ರೀತಿಯ ಒಂದು ವೀಡಿಯೋಸ್ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇದೇ ರೀತಿ ಇನ್ನೊಂದು ಲೇಯರ್ನ ಹಾಕ್ಕೊಂಡ್ರು ಕೂಡ ನಿಮಗಿದು ಚೆನ್ನಾಗಿ ಕಾಣುತ್ತೆ. ಇದು ಹ್ಯಾಪಿ ಬರ್ತ್ಡೇ ನಿಶಾಂತ್ ಅಂತ ಹಾಕೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಔಟ್ ಅನಿಮೇಷನ್ ಇದೆಯಲ್ಲ ಔಟ್ ಅನಿಮೇಷನ್ ಕ್ಲಿಕ್ ಮಾಡಿಕೊಂಡು ಇನ್ನು ನೀವೇನು ಮಾಡಬೇಕಂತಂದರೆ ವೈಪ್ ಲೆಫ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೈಪ್ ಲೆಫ್ಟ್ನ ನೀವು 1.5 ಬೇಡ 1.4 ನಿಲ್ಲಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ. ನೋಡ್ಬೋದು ಅದು ಬಂದ ನಂತರ ವೀಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಇಮೇಜ್ ಹೋಗೋಂತ ನೋಡಿ ಕರೆಕ್ಟಾಗಿ ಅದು ಹೋಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಇಮೇಜ್ ಅನ್ನೋದು ಓಪನ್ ಆಯಿತು. ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬಂತು. ಇದಾಗಿ 1-2 ಸೆಕೆಂಡ್ಗೆ ಹ್ಯಾಪಿ ಬರ್ತ್ಡೇ ನಿಶಾಂತ್ ಅನ್ನೋದು ಕೂಡ ಇಲ್ಲಿ ಬಂದಿದೆ. ಇದಾದ ನಂತರ ನೀವು ಇಲ್ಲಿ ನಿಮಗೆ ಇಷ್ಟವಾದ ವಾಟರ್ ಮಾರ್ಕ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದಾಗಿದೆ. ಅನ್ನೋದು ಪ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದಕ್ಕೆ ನೀವು ಇಷ್ಟವಾದ ನಿಮ್ಮ ಸಾಂಗ್ನ ಹಾಕಿ ನಾನಿಲ್ಲಿ ಕಾಪಿರೈಟ್ ಆಗುತ್ತೆ ಅಂತ ಆಗ್ತಾಯಿಲ್ಲ ಫ್ರೆಂಡ್ಸ್. ನಿಮಗೆ ಇಲ್ಲಿ ಯಾವ ರೀತಿಯ ಒಂದು ಇಷ್ಟ ಆಗುತ್ತೆ ಆ ರೀತಿಯ ಸಾಂಗ್ನ ಹಾಕೋದು ನಿಮ್ಗೆ ಹೇಳ್ಕೊಡಿಲ್ಲ. ಒಂದು ನಿಮಿಷ ಫ್ರೆಂಡ್ಸ್, ಇದನ್ನ ಹಾಗೆ ನೋಡ್ಕೊಳ್ಳಿ ಯಾವ ರೀತಿ ಚೆನ್ನಾಗಿದೆ ಅಂತ. ಇಲ್ಲಿ ನಿಮ್ಗೆ ಇಷ್ಟವಾದ ಸಾಂಗ್ನ ನೀವು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಥವಾ ನಿಮ್ಮ MP3 ಸಾಂಗ್ಗಳಲ್ಲಿ ನೀವು ಹಾಕ್ಬೋದು. ಹೀಗೆ ವಿಡಿಯೋ ಪೂರ್ತಿ ನಿಮಗೆ 30 ಸೆಕೆಂಡ್ಸ್ ಅನ್ನೋದು ಎಂಡಾದ ನಂತರ ಹಾಗೆ ವೆಯ್ಟ್ ಮಾಡಿ, ವಾಚ್ ಟಿಲ್ ಎಂಡ್. ನಂತರ ಫ್ರೆಂಡ್ಸ್ ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ಆಡಿಯೋನೋ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಜಸ್ಟ್ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ನಿಮಗೆ ಹಾಕ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದನ್ನು ಸೌಂಡ್ ಜಾಸ್ತಿ ಬಂದರೆ ಇಲ್ಲಿ ಬ್ಯಾಕ್ಗ್ರೌಂಡನ್ನು ಆನ್ ಮಾಡ್ಕೊಳ್ಳಿ. ಯಾಕಂದರೆ ಈ ಬ್ಯಾಕ್ಗ್ರೌಂಡನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ವೀಡಿಯೋಗೆ ಎಷ್ಟು ಸೌಂಡ್ ಬೇಕು ಅನ್ನೋದು ಅದೇ ಇಟ್ಕೊಳ್ಳುತ್ತೆ. ಜಸ್ಟ್ ಇಲ್ಲಿ ವಾಲ್ಯೂಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ನಿಮ್ಮ ಸಾಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಿಮಗೆ ಎಷ್ಟು ಬೇಕು ಅಷ್ಟು ನಿಂತ್ಕೊಂಡು ವೀಡಿಯೋನ ಪ್ಲೇ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ವಿಡಿಯೋ ಪ್ಲೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.